ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಾಧನೆ ಮಾಡಿರುವ ವ್ಯಕ್ತಿಗಳ ಜೀವನ ನೋಡಿ ಅಂತಹ ಸಾಧಕರ ಆದರ್ಶ ಕಣ್ಮುಂದೆ ಇಟ್ಕೊಂಡು ಇವತ್ತಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಕಾಣಲಿ ಎಂಬ ಕಾರಣದಿಂದಾಗಿ ಇವತ್ತು ಸಂಕೇಶ್ವರ ನಗರದ ಬೀರೇಶ್ವರ ಶಿಕ್ಷಣ ಸಂಸ್ಥೆ ಕೃಷ್ಣ ಆಯುರ್ವೇದಿಕ ಕಾಲೇಜಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕಾರ ಸಮಾರಂಭ ನೆರವೇರಿಸಲಾಗಿದೆ. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಅತಿಥಿ ಮತ್ತು ಗಣ್ಯರಿಂದ ದೀಪ ಪ್ರಜ್ವಲನೆ ಮತ್ತು ಪ್ರಾರ್ಥನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 53ನೇ ಸ್ಥಾನ ಪಡೆದ ಹುಕ್ಕೇರಿ ತಾಲೂಕಿನ ಬೋರಗಲ್ ಗ್ರಾಮದ ಮತ್ತು ಸಂಕೇಶ್ವರ ನಿವಾಸಿ ಕಿರಣ ಕಮತೆ ಮತ್ತೋರ್ವ ಸಾಧಕ ಐಐಟಿಯಲ್ಲಿ ರಾಜ್ಯಕ್ಕೆ ವಿಶೇಷ ಸ್ಥಾನ ಪಡೆದ ಸಂಭಾಜಿ ಕಾಮತ್ ರವರಿಗೆ ಭವ್ಯ ದಿವ್ಯ ಸತ್ಕಾರ ನೆರವೇರಿಸಲಾಗಿದೆ. ಅಷ್ಟೇ ಅಲ್ಲದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಯುವ ನಾಯಕ ಸುಭಾಷ್ ಕಾಸರ್ಕರ್ ಮತ್ತು ನೋಟರಿ ವಕೀಲರಾಗಿ ಆಯ್ಕೆಯಾದ ವಿಕ್ರಮ್ ಕರ್ನಿಂಗ್ ಅವರಿಗೂ ಕೂಡ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಆಗಿರುವಂತಹ ಶಂಕರ ಹೆಗಡೆ, ಸಂಸ್ಥೆಯ ಅಧ್ಯಕ್ಷ ಜಯಪ್ರಕಾಶ್ ಕರಜಗಿ ಮತ್ತು ಯುಪಿಎಸ್ಸಿಯಲ್ಲಿ ಸಾಧನೆ ಮಾಡಿದ ಕಿರಣ್ ಕಮತೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. COVID lockdown. So I started on my own. I didn't take any coaching. I just started with whatever basic resources I had. The basic NCERTs and various textbooks. That year I gave my first attempt, 2020. So I could not clear it. It was just missed by 2-3 marks. But that gave me a lot of confidence that I could do this. Asked for my father for another chance. So I took the second attempt. Again, I worked a lot entire year and then gave my second interview. Again, that could not kick off. Again, I missed by a very thin margin, 0.67 marks. So again, I had to rework. ಅತ್ಯಂತ ಅಭಿಮಾನ ಹತ್ತಿರವಾದಂಥ ಗ್ರಾಮದಲ್ಲಿ ಅತ್ಯಂತ ಬಡತನ ವ್ಯವಸ್ಥಿತ ಪರಿಸ್ಥಿತಿಯಲ್ಲಿ ಬಂದು ಇವತ್ತಿನ ದಿವಸ ಅವ್ರ ಧೈರ್ಯ ಚೆಲ್ಲದಿಲ್ಲ. ಅವರು ಅಪಿಯೇಷನ್ ನೋಡಲಿಲ್ಲ. ಏಮ್ ಈಸ್ ಇಂಪಾರ್ಟೆಂಟ್ ಅಂದರು. ನನ್ನ ಗುರಿನ ಮುಟ್ಟಬೇಕು, ನನ್ನ ಗುರಿನ ಮುಟ್ಟಬೇಕಂತೇಳಿ 6ನೇ ಸಲ ಇವತ್ತಿನ ದಿವಸ ಅವ್ರ ಗುರಿ ಮುಟ್ಟುವೊಳಗೆ ಹಂಗೆ ಮುಟ್ಟಿದಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಬಂದ. भगवान के पास देर है लेकिन अंधेर नहीं, ये बात सिद्ध होता है. ಅದಕ್ಕೆ ನಮ್ಮ ಊರಿನ ಕಮತೆ ಸರ್ ಅವರು IAS ಆಫೀಸರ್ ಆಗಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ತಂದು ಕೊಟ್ಟಿದ್ದಾರೆ. ನಾವು ಒಂದೇ ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ವಿದ್ಯಾರ್ಥಿಗಳು MBBS ಮಾಡಿ, BAMS ಮಾಡಿ, BHMS ಮಾಡಿ, ಈಗಾಗಲೇ ಭಾಳ ಜನರು IAS ಮಾಡಲಿಕ್ಕೆ, IPS ಮಾಡಲಿಕ್ಕೆ ಅಥವಾ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಕ್ಕೆ ಭಾಳ ಒಂದು ಈಸಿ. ಯಾಕಂತಂದ್ರೆ ನೀವು ಮೆಡಿಕಲ್ದಲ್ಲಿ ಅನೇಕ ಬುಕ್ಗಳನ್ನು, ಅನೇಕ ಕಷ್ಟವಾದಂಥ ದೊಡ್ಡ ದೊಡ್ಡ ಬುಕ್ ಓದಿರ್ತೀರಿ. ನಿಮ್ಗೆ IAS ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಅನುಕೂಲ ಇರ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ IAS ಆಗಲಿಕ್ಕೆ ಅಥವಾ ಅವರು ಇಟ್ಟಂಥ ಹೆಜ್ಜೆಗಳ ಮೇಲೆ ನಾವು ನಡೀಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ವೇಳೆ ಕಾರ್ಯಕ್ರಮದಲ್ಲಿ ಕೀರ್ತಿ ಕುಮಾರ್ ಸಂಘವಿ, ಅಲ್ತಾಫ್ ಶಾಯಣ್ಣವರ, ಗೋಪಿ ಹಿರೇಮಠ, ಸುನಿಲ್ ಸಪಾಟೆ, ರಿಯಾಜ್ ಫನಿಬಂದ, ರಾಜು ನದಾಫ್, ಪಿಂಟು ಪಾಟೀಲ್, ಪರ್ವೇಜ್ ಸೋಲಾಪುರೆ, ಪ್ರಾಂಶುಪಾಲರು ಆದ ಮಂಜುನಾಥ್ ಗವಿಮಠ್ ಸೇರಿ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.